ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಆರಾಮದಿರಿ? ನಾನು ಆರಾಮದೀನಿ. ಇವತ್ತು ಡೈಲಿ ಲಾಗ್ ಶೇರ್ ಮಾಡಿದರೆ ಆಯಿತು ಅಂತ ಹೇಳಿ ಡೈಲಿ ವ್ಲಾಗ್ನ ಎಡಿಟ್ ಮಾಡಿ ಸ್ಕೂಲಿಗೆ ಹೋಗಿ ಬಂದು ಎಲ್ಲ ವರ್ಕ್ ಎಲ್ಲ ಮುಗಿಸಿ ಇವಾಗ ವಿಡಿಯೋ ಹಾಕ್ತಾಯಿದ್ದೀನಿ. ಸ್ಕೂಲಿಂದ ಬಂದ ತಕ್ಷಣ ಏನಾದ್ರು ಫ್ರೂಟ್ಸ್ ತಿನ್ನಬೇಕು ಅಂತ ಹೇಳಿ ಆರೆಂಜ್ ಇತ್ತು, ಸೊ ಆರೆಂಜ್ನ ಕಟ್ ಮಾಡಿ ತಿಂತಾಯಿದ್ದೆ. ಈವ್ನಿಂಗ್ 6 o'clock ಆಗಿತ್ತು. ನಾನು ಚಹಾ ಬದಲಿ ಹೆಲ್ದಿ ಫುಡ್ ಇರಲಿ ಅಂತ ಹೇಳಿ ಈವ್ನಿಂಗು ಫ್ರೂಟ್ ರೆಫರ್ ಮಾಡ್ತೀನಿ. ಮಾರ್ನಿಂಗ್ ಏನಾರು ವೆಜಿಟೇಬಲ್ ಹಿಂಗೆ ಸ್ಕೂಲ್ ಒಳಗೆ ತಿಂದಿದ್ರೆ ಈವ್ನಿಂಗ್ ಫ್ರೂಟ್ ತಿಂತೀನಿ ಮನೆಯೊಳಗೆ. ಸಪೋಸ್ ಸ್ಕೂಲ್ ಒಳಗೆ ಫ್ರೂಟ್ ತಿಂದಿದ್ರೆ ಮನೆಯೊಳಗೆ ವೆಜಿಟೇಬಲ್ಲು ಅಥವಾ ಸ್ನ್ಯಾಕ್ಸ್ ಏನಾರ ತಿಂತೀನಿ. ಇವಾಗ ನಾನು ಆರೆಂಜ್ ತಿನ್ನತ್ತಿದ್ದೆ. ನೆಕ್ಸ್ಟ್ ಮಾರ್ನಿಂಗ್ ಭಾಳ ಮಳೆ ಇತ್ತು. ಸ್ಕೂಲಿಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ವ್ಯಾನಿಗೆ ಸಹ ಹೋಗಿ ಹತ್ತಬೇಕು ಸ್ಟಾಪಿಗೆ ಅಂದರೆ ಎಷ್ಟು ಜೋರು ಮಳೆ ಬರತ್ತಿತ್ತು. ನಾನು ಕ್ಲಾಸಲ್ಲಿ ಕೂತು ವಿಡಿಯೋ ಮಾಡಿದ್ದೆ, ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಫೋನ್ ಅಲೋವಿಲ್ಲ, ಅಟೆಂಡೆನ್ಸ್ ತೊಗೊಳ್ಳೋ ಮಟ್ಟ ಅಷ್ಟೇ ಫೋನ್ ಅಲೋವ್ ಐತಿ. ಅಟೆಂಡೆನ್ಸ್ ತೊಗೊಂಡಿದ ಮ್ಯಾಗ ಆಫೀಸಿಗೆ ಹೋಗಿ ಇಡ್ಬೇಕು ನಮ್ಮ ಫೋನ್ನ. ದಿಸ್ ಈಸ್ ದ ರೂಲ್ಸ್. ಸೊ ಬೆಳಿಗ್ಗೆನ ಮಳೆ ಬರೋ ಸಂಬಂಧ ಫೋನ್ ನನ್ನ ಕಡೆನೇ ಇತ್ತು, ಹಿಂಗಾಗಿ ವಿಡಿಯೋ ಮಾಡಿದೆ. ನಮ್ಮ ಮೇಡಮ್ ಒಬ್ಬರು ಗಣಪತಿ ಹಬ್ಬ ಐತಿ ಅಂತ ಹೇಳಿ ನಮ್ಮ ಸ್ಟಾಫ್ದವರಿಗೆಲ್ಲ ಸ್ವೀಟ್ ಮಾಡ್ಕೊಂಬಂದಿದ್ರು, ಹುಗ್ಗಿ. ಅದನ್ನೆಲ್ಲ ಉಂಡು ನೈಟ್ ಡಿನ್ನರ್ಗೆ ಚಪಾತಿ, ಸಾಂಬಾರು, ಒಂದು ಹಪ್ಪಳ, ಈರುಳ್ಳಿ ಸುಟ್ಟಿಟ್ಟಿದ್ದೀನಿ. ನೆಕ್ಸ್ಟ್ ಡೇ ಶಿಕ್ಷಕರ ದಿನಾಚರಣೆ. ಇದು ಆಲ್ರೆಡಿ ನಾನು ಶಾರ್ಟ್ ಕ್ಲಿಪ್ಪಿಂಗ್ ಒಳಗೆ ಹಾಕಿದ್ದೀನಿ. ಆ್ಯಂಡ್ ಯಾರೆಲ್ಲ ಶಿಕ್ಷಕರಿದ್ದೀರಿ ಅವರಿಗೆಲ್ಲ ಹ್ಯಾಪಿ ಟೀಚರ್ಸ್ ಡೇ. ಈವ್ನಿಂಗ್ ಮಳೆ ಬರ್ತಾ ಇತ್ತಲ್ಲ, ಸೊ ಹೀಗಾಗಿ ಏನಾರು ಚಟ್ಪಟ್ ತಿನ್ನಂಗಾಗಿತ್ತು. ಸ್ವಲ್ಪ ಕೆಲವ್ಸ್ ಇದ್ದು ಕೆಲವ್ಸ್ ಕರೆದೆ. ಅವಲಕ್ಕಿ ಕೆಲವ್ಸ್ ಮಾಡಿದರೆ ಹೆಂಗೆ ಅಂತ ಹೇಳಿ ಎಲ್ಲನೂ ಎಣ್ಣೆ ಒಗ್ಗರಣೆ ಕೊಟ್ಟು ಚೂಡ ಹೆಂಗೆ ಮಾಡ್ತೀವಿ ಅದೇ ಸೇಮ್ ಮಾಡೋದು. ಬಟ್ ಎಕ್ಸ್ಟ್ರಾ ಏನಪ್ಪ ಅಂದ್ರೆ ಕೆಲವ್ಸ್ ಏನಿರ್ತಾವೆ ಅವನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೋಬೇಕು. ಅದು ಯಾರು ರಿಕ್ವೆಸ್ಟ್ ಮಾಡಿದರೆ ಅದನ್ನು ಹೆಂಗೆ ಕರಿಬೇಕು, ಹೆಂಗೆ ಕೆಲವ್ಸ್ ಮಾಡಬೇಕು ಅಂತ ಹೇಳಿ ಹೇಳ್ತೀನಿ. ನೆಕ್ಸ್ಟ್ ಚಟ್ಪಟ್ ತಿಂದಿಂದ ಚಹಾ ಕುಡಿಬೇಕು ಆಬ್ವಿಯಸ್ಲಿ ಅನಿಸ್ತೈತಿ. ಸೊ ಹೀಗಾಗಿ ತಂಪು ಇದ್ದಾಗ ನಾವು ಬಿಸಿ ಬಿಸಿ ಚಹಾ ಕುಡಿಬೇಕಂತ ಹೇಳಿ ಮಸಾಲ ಚಹಾ ಮಾಡ್ತಾಯಿದ್ದೀನಿ. ಫಸ್ಟ್ ನೀರು ಕುದಿಯೋಕೆ ಇಟ್ಟು ಆಮೇಲೆ ಚಹಾ ಪುಡಿ, ಲವಂಗ, ಏಲಕ್ಕಿ ಹಾಕಿ ನಾನು ಶುಂಠಿ ಬೇಕಾದ್ರೆ ಹಾಕೋಬೋದು. ನನಗೆ ಬೇಡ ಅನ್ನಿಸ್ತು, ಸೊ ಹೀಗಾಗಿ ನಾನು ಇಷ್ಟೇ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಟೀ ಟೈಮ್. ಮಳೆ ಬರ್ತಾ ಇದೆ ಅಲ್ಲ, ಸೊ ಹಿಂಗಾಗಿ ಬಿಸಿ ಬಿಸಿ ಟೀ ಕುಡಿಬೇಕು ಅನ್ನಿಸ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಇದಕ್ಕೆ ಸಕ್ಕರೆ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಸಪೋಸ್ ಒಮ್ಮೊಮ್ಮೆ ಬೆಲ್ಲನೂ ಆ್ಯಡ್ ಮಾಡ್ಕೋತಿದ್ರೆ ನೀವು ಬೆಲ್ಲ ಲಾಸ್ಟಲ್ಲಿನೇ ಆ್ಯಡ್ ಮಾಡ್ಕೊರಿ, ಇಲ್ಲ ಹಾಲು ಒಡೆದು ಬಿಡ್ತಾವೆ. ಸೊ ಲಾಸ್ಟಲ್ಲಿ ಸಕ್ಕರೆ ಮತ್ತು ಬೆಲ್ಲ ಹಾಕೋಬಹುದು. ನೀವು ಯಾವ್ದು ರೆಫರ್ ಮಾಡ್ತೀರಿ ಅದನ್ನು ಹಾಕೋರಿ. ನೆಕ್ಸ್ಟ್ ಮತ್ತೇನೈತಿ, ಬಿಸಿ ಬಿಸಿ ಚಹಾ ಕುಡಿಯೋಣ ಬನ್ನಿರಿ.
ಮನೆಯವ್ರ ಫ್ರೆಂಡ್ ಒಬ್ಬರು ಸೇವ್ ಕೊಟ್ರಂತ, ಸೊ ಹಿಂಗಾಗಿ ತಂದಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇವಾಗ ನಾನು ಸೇವು ಮತ್ತು ಬಿಳಿ ಚುರ್ಮರಿ ಇರ್ತಾವಲ್ಲ, ಚುರ್ಮರಿ ಅಂತೀವಲ್ಲ, ವೈಟ್ ಚುರ್ಮರಿ, ಅದ್ರ ಜೊತೆ ಇದು ಭಾರಿ ಕಾಂಬಿನೇಷನ್ ಆಗ್ತೈತಿ. ದಪ್ಪನ ಸೇವು ಅದು ಮತ್ತು ಬೆಳಗಾವಿ ಚುರ್ಮರಿ ಅದೂ ಭಾರಿ ಕಾಂಬಿನೇಷನ್ ಆಗ್ತೈತಿ. ಹಿಂಗೊಮ್ಮೆ ಟ್ರೈ ಮಾಡಿ ನೋಡಿರಿ, ತುಂಬಾ ಇಷ್ಟಪಡ್ತೀರಿ. ಇದನ್ನು ಮುಗಿಸಿ ನೆಕ್ಸ್ಟ್ ನಾವು ವೀರಭದ್ರ ದೇವಂದು ಅಗ್ಗಿ ಇತ್ತು, ಸೊ ಹಿಂಗಾಗಿ ಅಗ್ಗಿ ನೋಡಕ್ಕೆ ಹೋಗಿದ್ವಿ. ಇದೆಲ್ಲ ನೋಡಿ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಮನೆಗೆ ಹೋದ್ವಿ. ನನ್ನ ಚಾನಲ್ನ ಇಷ್ಟಪಟ್ಟರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು, ಲವ್ ಯು ಸೋ ಮಚ್.